ಹಾಸನ ಧರ್ಮಸ್ಥಳ ಮಾರ್ಗದಲ್ಲಿ ಮತಾಂತರಕ್ಕಾಗಿ ಪ್ರಚಾರ ನಡೆಸ್ತಾ ಇರುವಂತಹ ಒಂದು ಆರೋಪ ಆಕ್ರೋಶಕ್ಕೆ ಗುರಿಯಾಗಿದೆ. ಕರಪತ್ರಗಳನ್ನ ರಸ್ತೆಯಲ್ಲಿ ಎಲ್ಲಂದರಲ್ಲಿ ಚೆಲ್ಲಾಡಿ ಹೋಗಿರೋದು ಕೂಡ ಕಾಣಿಸುತ್ತಾ ಇದೆ. ಹಾಸನ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಕೈಗೊಂಡಿದ್ದಂತಹ ಭಕ್ತರು ಇದನ್ನ ಕಂಡು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕರಪತ್ರಗಳನ್ನ ದಾರಿಯುದ್ದಕ್ಕೂ ಕಿಡಿಗೇಡಿಗಳು ಹಾಕೊಂಡು ಹೋಗಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಇಬ್ಬಿಡು ಬಳಿ ಈ ಕರಪತ್ರಗಳು ಕಾಣಸಿಕ್ಕಿವೆ. ಕೃತ್ಯ ಎಸಗಿರುವವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನೋದು ಪಾದಯಾತ್ರಿಗಳ ಒತ್ತಾಯವಾಗಿದೆ. ಶಾಂತಿಪೂರ್ವವಾಗಿ ಧಾರ್ಮಿಕ ನಂಬಿಕೆಯಿಂದ ಪಾದಯಾತ್ರೆ ಕೈಗೊಂಡಿರುವ ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗುವ ರೀತಿಯಲ್ಲಿ ಇಂತಹ ಕೃತ್ಯಗಳನ್ನ ಎಸಗ್ತಾ ಇರೋದು ಪದೇ ಪದೇ ಕಾಣಿಸ್ತಾ ಇದೆ ಅಂತ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಕರಪತ್ರಗಳನ್ನ ಹೇಗೆ ದಾರಿಯುದ್ದಕ್ಕೂ ಕೂಡ ಬಿಸಾಕಿ ಹೋಗಿದ್ದಾರೆ ಅಂತ. ಇದು ಧಾರ್ಮಿಕ ಸೌಹಾರ್ದಕ್ಕೆ ಧಕ್ಕೆ ತರುವಂತಹ ಘಟನೆಯಾಗಿದ್ದು ಇದರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಭಕ್ತಾದಿಗಳ ಒತ್ತಾಯ. ಅದು ಅಲ್ಲೇ ಬಿಡಿ ಅದನ್ನ ಅಲ್ಲೇ ಬಿಡಿ. ಆಯ್ತು, ನೀವು ತಗೊಳ್ರಂತ ಆಮೇಲೆ ಅಲ್ಲೇ ಬಿಡಿ. ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರಿಂದ. ಶಶಿಧರ್, ದೇವರನ್ನ ತಿಳಿಯುವುದು ಹೇಗೆ ಅನ್ನೋ ಶೀರ್ಷಿಕೆಯಲ್ಲಿ ಈ ಪತ್ರಗಳನ್ನ ಕಾಣ್ತಾ ಇದ್ದೀವಿ. ಏನಿದೆ ಅದರಲ್ಲಿ ಮತ್ತು ಯಾರು ಮಾಡಿರಬಹುದು ಅನ್ನೋ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗ್ತಿದ್ಯಾ? ಜೊತೆ ಏನು ಹಾಸನ ಜಿಲ್ಲೆಯಲ್ಲಿ ಪ್ರತಿ ವರ್ಷದಲ್ಲೂ ಸಹ ಹಾಸನ ಮಾರ್ಗವಾಗಿ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ವಿವಿಧ ಭಾಗಗಳಿಂದ ಸಹ ಹಾಸನ ಮಾರ್ಗವಾಗಿ ಲಕ್ಷಾಂತರ ಜನರು ಧರ್ಮಸ್ಥಳಕ್ಕೆ ಶಿವರಾತ್ರಿ ದಿನ ತಲುಪುವ ರೀತಿಯಲ್ಲಿ ಪಾದಯಾತ್ರೆನ ಹೋಗ್ತಾರೆ. ಬರ್ತಕ್ಕಂತ ಪಾದಯಾತ್ರೆಗಳು ಇಲ್ಲಿವರೆಗೂ ನಡೆದಿರೋ ಪ್ರಕಾರ ಅವ್ರಿಗೆ ಆರೋಗ್ಯ ಶಿಬಿರ ಇರ್ಬೋದು, ಅವ್ರಿಗೆ ಹಣ್ಣು ಹಂಪಲು ಇರ್ಬೋದು, ತಂಗ್ಲಿಕ್ಕೆ ಜಾಗ ಇರ್ಬೋದು, ಮಹಿಳೆಯರಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆಗಳನ್ನ ಮಾಡಿರ್ತಾರೆ. ಆದ್ರೆ ಇದೇ ಮೊದಲ ಬಾರಿಗೆ ಈ ವರ್ಷ ಬೇಲೂರು ಏನು ರಸ್ತೆ ಇದೆ, ಇಬ್ಬಿಡು ಗ್ರಾಮದ ಬಳಿ ಕರಪತ್ರಗಳನ್ನ ಬಿಸಾಡಿದಿರೋದು. ಯಾವ ಕರಪತ್ರಗಳು ಅಂತ ಹೇಳಿದ್ರೆ ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡುವಂತಹ ಒಂದು ಕರಪತ್ರಗಳನ್ನ ಅಲ್ಲಿ ಬಿಸಾಡಲಾಗಿದೆ. ಅದರಲ್ಲಿ ಪ್ರತಿಯೊಂದು ಏನು ಮುಖ್ಯವಾಗಿ ಕಾಣುವಂತಹ ದೇವರನ್ನು ಕಾಣುವುದು ಹೇಗೆ ಅಂತ ಹೇಳಿ ಬೈಬಲ್ ಒಂದು ಪ್ರಚಾರ ಇರ್ಬೋದು, ಕ್ರೈಸ್ತ ಧರ್ಮದ ಪ್ರಚಾರ ಇರ್ಬೋದು, ಇವೆಲ್ಲವನ್ನೂ ಸಹ ದಾರಿ ಉದ್ದಕ್ಕೂ ಬಿಸಾಡಿ ಹೋಗ್ಲಿದೆ. ಯಾಕೆಂದ್ರೆ ಎರಡು ಮಾರ್ಗದಲ್ಲಿ ಇಲ್ಲಿ ಭಕ್ತರು ತೆರಳ್ತಾರೆ. ಒಂದು ಶಿರಾಡಿ ಘಾಟ್ ಮಾರ್ಗ ಹೋಗಿ ತೆರಳ್ತಾರೆ, ಮತ್ತೊಂದು ಚಾರ್ಮುಡಿ ಘಾಟ್ ಮಾರ್ಗ ಹೋಗಿ ತೆರಳ್ತಾರೆ. ಹಾಗಾಗಿ ಬೇಲೂರು ರಸ್ತೆಯಲ್ಲಿ ಹೋಗ್ತಕ್ಕಂತಹ ಭಕ್ತಾದಿಗಳು ಅದನ್ನು ನೋಡ್ಲಿ ಅಂತ ಹೇಳಿ ಕೆಲವು ಕಿಡಿಗೇಡಿಗಳು ಇಂತಹ ಕೃತ್ಯವನ್ನ ಎಸಗಿದ್ದಾರೆ. ಈಗಾಗಲೇ ಪೊಲೀಸರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಕರಪತ್ರಗಳನ್ನ ತೆಗೆದುಕೊಂಡು ಅಲ್ಲಿರ್ತಕ್ಕಂಥ CCTVಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನು ಒಂದು ಧರ್ಮದ ವಿರುದ್ಧವಾಗಿ ಮತ್ತೊಂದು ಧರ್ಮದ ಪ್ರಚಾರಕ್ಕೆ ಕಿಡಿಗೇಡಿಗಳು ಪ್ರಯತ್ನವನ್ನ ಪಟ್ಟಿದ್ದು ಸಹಜವಾಗಿ ಭಕ್ತರು ಹಾಗೂ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ರಸ್ತೆಯುದ್ದಕ್ಕೂ ಈ ರೀತಿಯಾದಂತಹ ಕರಪತ್ರಗಳನ್ನ ಹಾಕೋ ಮೂಲಕವಾಗಿ ಮತಾಂತರಕ್ಕೆ ಪ್ರೇರಣೆ ಕೊಟ್ಟಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ.